ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅಭಿಷೇಕ್ ಶರ್ಮಾ ಆಸ್ಪತ್ರೆಯಿಂದ ಡಿಸ್ಚಾರ್ಜ್. ನಮೀಬಿಯಾ ವಿರುದ್ಧ ಯಂಗ್ ಟೈಗರ್ ಆಡ್ತಾರಾ ಇಲ್ವಾ? ಇನ್ನು ಭಾರತಕ್ಕೆ ಮತ್ತೊಂದು ಬಿಗ್ ಶಾಕ್. ಬೂಮ್ರಾ ಎಸೆದ ಯಾರ್ಕರ್ನಿಂದ ಗಾಯಗೊಂಡ ಸ್ಫೋಟಕ ಬ್ಯಾಟರ್. ಹೌದು ಸ್ನೇಹಿತರೆ, ನಮೀಬಿಯಾ ವಿರುದ್ಧದ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಯಾವ ರೀತಿ ಇದೆ ಮತ್ತು ಯಾವೆಲ್ಲ ಪ್ಲೇಯರ್ ಆಡ್ತಾ ಇದ್ದಾರೆ, ಯಾರೆಲ್ಲ ಬೆಂಚ್ ಕಾಯ್ತಾ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಭಾರತದ ಸ್ಟಾರ್ ಆಟಗಾರ ಆಗಿರುವಂತ ಅಭಿಷೇಕ್ ಶರ್ಮಾ ಅವರ ಆರೋಗ್ಯದ ಬಗ್ಗೆ ಮಹತ್ವದ ಸುದ್ದಿ ಆದರೆ ಹೊರಬಿದ್ದಿದೆ. ಇತ್ತೀಚೆಗಷ್ಟೇ ಅಭಿಷೇಕ್ ಅವರನ್ನು ಹೊಟ್ಟೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿಸಲಾಗಿತ್ತು. ಈಗ ಅಭಿಷೇಕ್ ಶರ್ಮಾ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಎಂದು ಟೀಂ ಇಂಡಿಯಾ ಸಹ ಆಟಗಾರ ಆಗಿರುವಂತ ತಿಲಕ್ ವರ್ಮಾ ತಿಳಿಸಿದ್ದಾರೆ. ಆದಾಗ್ಯೂ ಮುಂದಿನ ಪಂದ್ಯಕ್ಕೆ ಅವರ ಲಭ್ಯತೆ ಅನಿಶ್ಚಿತವಾಗಿದೆ ಮತ್ತು ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ಕೂಡ ಅವರ ಫಿಟ್ನೆಸ್ ಅನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಇದೆ ಎಂದು ತಿಲಕ್ ವರ್ಮಾ ಹೇಳಿದ್ದಾರೆ. ಇನ್ನು T20 ವಿಶ್ವಕಪ್ 2026ರ ಸಮಯದಲ್ಲಿ ಟೀಂ ಇಂಡಿಯಾಗೆ ಸ್ವಲ್ಪ ನಿರಾಳತೆ ಆದರೆ ಸಿಕ್ಕಿದೆ. ಅಭಿಷೇಕ್ ಶರ್ಮಾ ಹೊಟ್ಟೆಯ ಸಮಸ್ಯೆಯಿಂದಾಗಿ ವೈದ್ಯಕೀಯ ತಪಾಸಣೆಗಾಗಿ ಆಸ್ಪತ್ರೆಗೆ ಹೋಗಿದ್ದಾರೆ ಎಂದು ತಿಲಕ್ ವರ್ಮಾ ನಮೀಬಿಯಾ ವಿರುದ್ಧದ ಪಂದ್ಯಕ್ಕೂ ಮುನ್ನ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅಗತ್ಯ ಪರೀಕ್ಷೆಗಳನ್ನು ಪೂರ್ಣಗೊಳಿಸಿದ ನಂತರ ಅಭಿಷೇಕ್ ಶರ್ಮಾ ಅವರನ್ನು ಬುಧವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಯಿತು. ಆದಾಗ್ಯೂ ಫೆಬ್ರವರಿ 12ರಂದು ನಮೀಬಿಯಾ ವಿರುದ್ಧದ ಪಂದ್ಯದಲ್ಲಿ ಅವರು ಆಡಲು ಸಾಧ್ಯವಾಗುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಿಲ್ಲ ಅಂತಾನೆ ಹೇಳ್ಬೋದು. ಅಭಿಷೇಕ್ ಬದಲಿಗೆ ಯಾರಿಗೆ ಅವಕಾಶ? ಅಭಿಷೇಕ್ ಶರ್ಮಾ ಸಂಪೂರ್ಣವಾಗಿ ಫಿಟ್ ಆಗಿಲ್ಲದಿದ್ದರೆ ಸಂಜು ಸ್ಯಾಮ್ಸನ್ ಅವರ ಬದಲಿಗೆ ಆಡುವ 11ರಲ್ಲಿ ಸ್ಥಾನ ಪಡೆಯಬಹುದು. ಈ ಪರಿಸ್ಥಿತಿಯಲ್ಲಿ ಸಂಜು ಸ್ಯಾಮ್ಸನ್ ಇಶಾನ್ ಕಿಶನ್ ಜೊತೆ ಇನ್ನಿಂಗ್ಸ್ ಆರಂಭಿಸಬಹುದು. ಇತ್ತೀಚೆಗೆ ನ್ಯೂಜಿಲೆಂಡ್ ವಿರುದ್ಧದ T20 ಸರಣಿಯಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಆರಂಭಿಕರಾಗಿ ಜೋಡಿಯಾಗಿ ಆಡಿದ್ದರು. ಆದರೆ ಸಂಜು ಸ್ಯಾಮ್ಸನ್ ಆ ಸರಣಿಯಲ್ಲಿ ಸಂಪೂರ್ಣವಾಗಿ ಕೈಕೊಟ್ಟರು ಮತ್ತು ಪರಿಣಾಮಕಾರಿ ಅಂದರೆ ವಿಶ್ವಕಪ್ನ ಮೊದಲನೇ ಪಂದ್ಯವನ್ನು ಕೂಡ ತಪ್ಪಿಸಿಕೊಂಡರು. ಇನ್ನು ಎರಡನೇ ಪಂದ್ಯ ಮಿಸ್. ಭಾರತ ಮತ್ತು ಅಮೆರಿಕ ನಡುವಿನ ಮೊದಲನೇ ಪಂದ್ಯದ ವೇಳೆ ಅಭಿಷೇಕ್ ಶರ್ಮಾ ಹೊಟ್ಟೆ ನೋವಿನ ಬಗ್ಗೆ ದೂರು ನೀಡಿದರು. ಅವರ ರನ್ ಗಳಿಸದೆ ಔಟ್ ಆದರು. ನಂತರ ಎರಡನೇ ಇನ್ನಿಂಗ್ಸ್ ನಲ್ಲಿ ಮೈದಾನಕ್ಕೆ ಇಳಿಯಲಿಲ್ಲ ಮತ್ತು ಫೀಲ್ಡಿಂಗ್ ಮಾಡಲಿಲ್ಲ. ಅಭಿಷೇಕ್ ಶರ್ಮಾ ಬಳಿಕ ದೆಹಲಿಯ ಹೊನ್ನಲು ಬೆಳಕಿನಲ್ಲಿ ಪ್ರಾಕ್ಟೀಸ್ ಸೆಷನ್ ನಲ್ಲಿ ತಪ್ಪಿಸಿಕೊಂಡರಂತಾನೆ ಹೇಳ್ಬೋದು. ಇದು ಅವರ ಫಿಟ್ನೆಸ್ ಬಗ್ಗೆ ಮತ್ತಷ್ಟು ಕಳವಳ ಉಂಟು ಮಾಡಿದೆ. ಆಸ್ಪತ್ರೆಯಿಂದ ಅವರು ಡಿಸ್ಚಾರ್ಜ್ ಆಗಿರುವುದು ಖಂಡಿತವಾಗಿಯೂ ಸಮಾಧಾನಕಾರಿಯಾಗಿದ್ದರೂ ತಂಡವು ಅವರೊಂದಿಗೆ ಯಾವುದೇ ಅಪಾಯಗಳನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ. ಹೀಗಾಗಿ ಎರಡನೇ T20 ಪಂದ್ಯವನ್ನು ತಪ್ಪಿಸಿಕೊಳ್ಳುತ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಮುಂದಿನ ಸವಾಲು ಕಠಿಣ. ಹೌದು ಸ್ನೇಹಿತರೆ, ಏಷ್ಯಾ ಕಪ್ 2025ರಿಂದ ಅಭಿಷೇಕ್ ಶರ್ಮಾ ಅತ್ಯುತ್ತಮ ಫಾರ್ಮ್ ನಲ್ಲಿ ಇದ್ದಾರೆ. ನಿರಂತರವಾಗಿ ತಂಡಕ್ಕೆ ರನ್ ಗಳಿಸುವ ಮೂಲಕ ಭರವಸೆ ಬ್ಯಾಟರ್ ಆಗಿದ್ದಾರೆ. ಗುಂಪು ಹಂತದ ಮೂರನೇ ಪಂದ್ಯವು ಭಾರತ ಸಾಂಪ್ರದಾಯಿಕ ಎದುರಾಳಿಯಾಗಿರುವಂತಹ ಪಾಕಿಸ್ತಾನ ವಿರುದ್ಧ ನಡೆಯುವುದರಿಂದ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ಆಟಗಾರರ ಫಿಟ್ನೆಸ್ ಬಗ್ಗೆ ವಿಶೇಷ ಜಾಗರೂಕರಾಗಿದೆ ಅಂತಾನೆ ಹೇಳ್ಬೋದು. ಪಾಕಿಸ್ತಾನ ವಿರುದ್ಧದ ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ಭಾರತ ತನ್ನ ಬಲಿಷ್ಠ ತಂಡವನ್ನು ಕಣಕ್ಕಿಳಿಸಲು ಬಯಸುತ್ತಾ ಇದೆ. ಆ ಕಾರಣದಿಂದಾಗಿ ಆ ಪಂದ್ಯಕ್ಕೆ ಅಭಿಷೇಕ್ ಶರ್ಮಾ ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಭಾರತಕ್ಕೆ ಮತ್ತೊಂದು ಬಿಗ್ ಶಾಕ್. ಬೂಮ್ರಾ ಎಸೆದ ಯಾರ್ಕರ್ನಿಂದ ಗಾಯಗೊಂಡ ಸ್ಫೋಟಕ ಬ್ಯಾಟರ್. ಹೌದು ಸ್ನೇಹಿತರೆ, ನಮೀಬಿಯಾ ವಿರುದ್ಧದ ಭಾರತದ ಮುಂದಿನ ಪಂದ್ಯ ಆದ್ರೆ ಇದೆ. ಇನ್ನು ಈ ಪಂದ್ಯ ಇದೇ ಫೆಬ್ರವರಿ 12ನೇ ತಾರೀಕು ಇಂದು ಆದ್ರೆ ದೆಹಲಿ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಆದಾಗ್ಯೂ ಭಾರತ ತಂಡಕ್ಕೆ ಒಳ್ಳೆಯ ಸುದ್ದಿ ಮತ್ತು ಕೆಟ್ಟ ಸುದ್ದಿಗಳು ಬರುತ್ತಲೇ ಇವೆ. ನಮೀಬಿಯಾ ವಿರುದ್ಧದ ಪಂದ್ಯಕ್ಕೂ ಮುನ್ನ ಭಾರತ ತಂಡಕ್ಕೆ ಫಿಟ್ನೆಸ್ ಪ್ರಮುಖ ಸಮಸ್ಯೆಯಾಗಿದೆ. ಅಭಿಷೇಕ್ ಶರ್ಮಾ ಚೇತರಿಸಿಕೊಂಡಿದ್ದಾರೆ, ಆದರೆ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಆದಂತ ಇಶಾನ್ ಕಿಶನ್ ಗಾಯಗೊಂಡಿದ್ದಾರೆ. ಭಾರತ ತಂಡವು ಪ್ರಾಕ್ಟೀಸ್ ಸೆಕ್ಷನ್ ನಲ್ಲಿ ಭಾಗವಹಿಸಿತ್ತು. ಆದರೆ ಬೂಮ್ರಾ ಎಸೆತದಲ್ಲಿ ಬ್ಯಾಟಿಂಗ್ ಮಾಡುವಾಗ ಇಶಾನ್ ಕಿಶನ್ ಗಾಯಗೊಂಡಿದ್ದಾರೆ. ಆದಾಗ್ಯೂ ಅವರ ಗಾಯದ ತೀವ್ರತೆಯ ಬಗ್ಗೆ ಇನ್ನೂ ಯಾವುದೇ ಸ್ಪಷ್ಟನೆ ಮಾಹಿತಿ ಸಿಕ್ಕಿಲ್ಲ ಮತ್ತು ಇನ್ನು ಇಶಾನ್ ಕಿಶನ್ ಗಾಯಗೊಂಡಾಗ ಫಿಸಿಯೋ ತಕ್ಷಣ ಮೈದಾನಕ್ಕೆ ಬಂದ ಗಾಯದ ಬಗ್ಗೆ ಪರೀಕ್ಷಣೆ ಮಾಡಿದ್ದಾರೆ. ಇನ್ನು ಬೂಮ್ರಾ ಎಸೆದ ಯಾರ್ಕರ್ನಿಂದ ಗಾಯ ಆಗಿದೆ ಅಂತಾನೆ ಹೇಳ್ಬೋದು. ಜಸ್ಪ್ರೀತ್ ಬೂಮ್ರಾ ತಮ್ಮ ನಿಖರವಾದ ಯಾರ್ಕರ್ಗಳಿಗೆ ಹೆಸರುವಾಸಿಯಾಗಿದ್ದಾರೆ. ನಮೀಬಿಯಾ ವಿರುದ್ಧದ ಪಂದ್ಯಕ್ಕೂ ಮುನ್ನ ಅಭ್ಯಾಸದ ಸಮಯದಲ್ಲಿ ಅವರು ಇಶಾನ್ ಕಿಶನ್ಗೆ ಯಾರ್ಕರ್ ಎಸೆದರು. ಇನ್ನು ಈ ಯಾರ್ಕರ್ ಇಶಾನ್ ಕಿಶನ್ಗೆ ಗಾಯಗೊಳಿಸಿತು. ಬೂಮ್ರಾ ಅವರ ಯಾರ್ಕರ್ ನೇರವಾಗಿ ಇಶಾನ್ ಅವರ ಎಡಗೈ ಹೆಬ್ಬರಳಿಗೆ ಬಡಿಯಿತು ಮತ್ತು ಇಶಾನ್ ಸಾಕಷ್ಟು ನೋವಿನಿಂದ ಬಳಲುತ್ತಿದ್ದಾರೆ ಮತ್ತು ಫಿಸಿಯೋ ಅವರನ್ನು ಪರೀಕ್ಷಿಸಲು ಕೂಡ ಬಂದರು. ಇನ್ನು ಮೈದಾನದಲ್ಲಿ ಸ್ವಲ್ಪ ಸಮಯ ಕಳೆದ ನಂತರ ಇಶಾನ್ ಕಿಶನ್ ಅವರು 5 ನಿಮಿಷಗಳ ಕಾಲ ಬ್ಯಾಟಿಂಗ್ ಮಾಡಿದರು. ಅಂತಿಮವಾಗಿ ಇಶಾನ್ ಕಿಶನ್ ಫಿಟ್ ಆಗಿ ಕಾಣಿಸಿಕೊಂಡಿದ್ದಾರೆ ಮತ್ತು ಗಮನಿಸಬೇಕಾದ ಅಂಶವೆಂದರೆ ಭಾರತದ ಉಳಿದ ಆಟಗಾರರು ತರಬೇತಿ ಪಡೆದರೆ ಮೊಹಮ್ಮದ್ ಸಿರಾಜ್, ಅಕ್ಷರ್ ಪಟೇಲ್, ಹಾರ್ದಿಕ್ ಪಾಂಡ್ಯ, ಹರ್ಷದೀಪ್ ಸಿಂಗ್ ಮತ್ತು ಶಿವಮ್ ದುಬೆ ಗೈರಾಗಿದ್ದರು. ಅಭಿಷೇಕ್ ಶರ್ಮಾ ಆಡೋದು ಡೌಟ್. ಹೌದು ಸ್ನೇಹಿತರೆ, ಈಗಾಗಲೇ ಅಭಿಷೇಕ್ ಶರ್ಮಾ ಯಾಕೆ ಆಡೋದಿಲ್ಲ ಅಂತಂದು ಎಲ್ಲ ಅಪ್ಡೇಟ್ ಕೊಟ್ಟಿದ್ದೇನೆ. ಇನ್ನು ಬೂಮ್ರಾ ನೆಟ್ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ. ನಮ್ಮ ಸ್ಟಾರ್ ವೇಗಿ ಆದಂತ ಜಸ್ಪ್ರೀತ್ ಬೂಮ್ರಾ ಬಂದ್ಬಿಟ್ಟು ನೆಟ್ ಪ್ರಾಕ್ಟೀಸ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ಅವರು ಸಂಪೂರ್ಣ ಫಿಟ್ನೆಸ್ ಪಡೆಯುವ ಹಾದಿಯಲ್ಲಿದ್ದಾರೆ. ಅನಾರೋಗ್ಯದ ಕಾರಣ
ಅವರು USA ವಿರುದ್ಧದ ಭಾರತದ ಮೊದಲನೇ ವಿಶ್ವಕಪ್ ಪಂದ್ಯವನ್ನು ತಪ್ಪಿಸಿಕೊಂಡಿದ್ದರು. ಇನ್ನು ಬೂಮ್ರಾ ಅವರು ಫುಲ್ ಫಿಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೇ ವಿಶ್ವಕಪ್ನ ಎರಡನೇ ನಮ್ಮ ಭಾರತ ಪಂದ್ಯ ನಮಿಬಿಯಾ ವಿರುದ್ಧ ಆದ್ರೆ ಆಡ್ತಾ ಇದೆ. ಆ ಪಂದ್ಯಕ್ಕೆ ಬೂಮ್ರಾ ಅವರು ಖಂಡಿತವಾಗಿಯೂ ಆಡುತ್ತಾರೆ. ಇನ್ನು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನೋಡೋದಾಯ್ತು ಅಂತಂದ್ರೆ ಓಪನರ್ಸ್ ಆಗಿ ಇಶಾನ್ ಕಿಶನ್ ಮತ್ತು ಸಂಜು ಸ್ಯಾಮ್ಸನ್ ಆದ್ರೆ ಬರ್ತಾರೆ. ಯಾಕಂತಂದ್ರೆ ಅಭಿಷೇಕ್ ಶರ್ಮಾ ಅವರಿಗೆ ಹೊಟ್ಟೆ ನೋವಿನ ಕಾರಣದಿಂದಾಗಿ ಅವರು ನಮಿಬಿಯಾ ವಿರುದ್ಧ ಆಡೋದು ಡೌಟ್ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಸಂಜು ಸ್ಯಾಮ್ಸನ್ ಆದ್ರೆ ಕಣಕ್ಕಿಳಿತಾರೆ. ಇನ್ನೊಂದೇನಂತಂದ್ರೆ ನಂಬರ್ 3 ಅಲ್ಲಿ ತಿಲಕ್ ವರ್ಮಾ ಬಂದರೆ ನಂಬರ್ 4 ಅಲ್ಲಿ ಸೂರ್ಯಕುಮಾರ್ ಯಾದವ್ ಬರ್ತಾರೆ. ನಂಬರ್ 5 ಅಲ್ಲಿ ಶಿವಮ್ ದುಬೆ, ನಂಬರ್ 6 ಅಲ್ಲಿ ರಿಂಕು ಸಿಂಗ್, ನಂಬರ್ 7 ಅಲ್ಲಿ ಹಾರ್ದಿಕ್ ಪಾಂಡ್ಯ, ನಂಬರ್ 8 ಅಲ್ಲಿ ಅಕ್ಷರ್ ಪಟೇಲ್, ನಂಬರ್ 9 ಅಲ್ಲಿ ಹರ್ಷದೀಪ್ ಸಿಂಗ್, ನಂಬರ್ 10 ಅಲ್ಲಿ ವರುಣ್ ಚಕ್ರವರ್ತಿ, ನಂಬರ್ 11 ಅಲ್ಲಿ ಬೂಮ್ರಾ ಆದ್ರೆ ಆಡ್ತಾರೆ. ಮೊಹಮ್ಮದ್ ಸಿರಾಜ್ ಬೆಂಚ್ ಕಾಯಲೇಬೇಕಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ತಪ್ಪದೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ.